ಹೊರಗಡೆ ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಅಲ್ವಾ. ಈ ಟೈಮಲ್ಲಿ ಮನೇಲಿ ಬಿಸಿ ಬಿಸಿಯಾಗಿ ಬಜ್ಜಿ ಮಾಡ್ಕೊಂಡು ತಿನ್ನೋದೇ ತುಂಬ ಸಕ್ಕತ್ತಾಗಿರುತ್ತೆ. ಆ ಖುಷಿನೇ ಬೇರೆ. ಇವತ್ತಿನ ವಿಡಿಯೋಲಿ ಬರೀ 10 ನಿಮಿಷದಲ್ಲಿ ರೆಡಿ ಆಗುವಂತಹ ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಾ ಇದ್ದೀನಿ. ಮಳೆಗೂ ಮೆಣಸಿನ್ಕಾಯಿ ಬಜ್ಜಿಗೂ ಒಂದು ಸೂಪರ್ ಕಾಂಬಿನೇಷನು. ಬನ್ನಿ ಈಗ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಮೆಣಸಿನ್ಕಾಯಿ ಬಜ್ಜಿ ಮಾಡೋದಕ್ಕೆ ಈ ರೀತಿ ಬಜ್ಜಿ ಮೆಣಸಿನ್ಕಾಯಿ ತೊಗೊಳ್ಳಿ, ಅದು ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು 4-5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈ ರೀತಿ ಮಧ್ಯದಲ್ಲಿ ಸೀಳ್ಕೊಂಡು ಮಧ್ಯದಲ್ಲಿರೋ ಬೀಜ ಬೇಕಂದರೆ ತೆಕ್ಕೊಬೋದು. ಮಕ್ಕಳಿಗೆಲ್ಲ ಕೊಡ್ತೀನಿ ಅಂತಂದರೆ ಈ ರೀತಿ ಬೀಜ ತೆಕ್ಕೊಂಡ್ಬಿಟ್ಟು ಮಾಡಿ, ಅದು ಸ್ವಲ್ಪ ಖಾರ ಅನ್ಸೋದಿಲ್ಲ. ದೊಡ್ಡವ್ರು ತಿಂತೀರಾ ಅಂತಂದರೆ ಅದನ್ನ ಹಾಗೆ ತಿನ್ಬೋದು, ಚೆನ್ನಾಗಿರುತ್ತೆ, ಸ್ವಲ್ಪ ಸ್ಪೈಸಿಯಾಗಿ ಸಕ್ಕದಾಗಿರುತ್ತೆ. ನಾನಿಲ್ಲಿ ಒಂದು 2-3 ಆ ರೀತಿ ತೆಗೆದಿಟ್ಕೋತಾ ಇದ್ದೀನಿ. ಇನ್ನು ಮಿಕ್ಕಿದ್ದನ್ನು ನೀವು ಬೇಕಂದರೆ ಪೂರ್ತಿನೂ ಕೂಡ ಹಾಕ್ಕೋಬೋದು, ಇಲ್ಲ ಮಧ್ಯದಲ್ಲಿ ಈ ರೀತಿ ಫುಲ್ ಕಟ್ ಮಾಡಿ ಒಂದು ಮೆಣಸಿನ್ಕಾಯಲ್ಲಿ 2 ಬಜ್ಜಿ ಥರ ಕೂಡ ಮಾಡ್ಕೊಬೋದು. ಹೀಗೆ ಮೆಣಸಿನ್ಕಾಯಿ ಎಲ್ಲ ರೆಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಬೌಲಲ್ಲಿ ಕಡಲೆ ಹಿಟ್ಟು ತೊಗೋತಾ ಇದ್ದೀನಿ. ಬಜ್ಜಿಗೆ ಹಿಟ್ಟು ರೆಡಿ ಮಾಡ್ಕೋಬೇಕಲ್ಲ, ಅದಕ್ಕೆ ಕಡಲೆ ಹಿಟ್ಟು, 1 ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರು, ಖಾರದ ಪುಡಿ, ಒಂದು ಸ್ವಲ್ಪ ಆಗೋಷ್ಟು ಅಡುಗೆ ಸೋಡಾ, ಮತ್ತೊಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಳ್ಳಿ. ಅಡುಗೆ ಸೋಡಾ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಮತ್ತು ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಒಂದು ಸ್ವಲ್ಪ ತೆಳ್ಳಗಿರ್ಬೇಕಷ್ಟೇ, ಆ ಕನ್ಸಿಸ್ಟೆನ್ಸಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಈಸಿ ಫ್ಲೋ ಇರಬೇಕು. ಈ ಬಜ್ಜಿ ಮಾಡುವಾಗ ಒಂದು ಟಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡಿ. ನಾವು ಮಾಡಿಟ್ಕೊಂಡಿರೋ ಹಿಟ್ಟನ್ನೆಲ್ಲ ಈ ರೀತಿ ಒಂದು ಗ್ಲಾಸ್ಗೆ ಇಲ್ಲಿ ಈ ರೀತಿ ಉದ್ದಕ್ಕಿರೋಂಥ ಟಮ್ಲರಲ್ಲಿ ಹಾಕಿಟ್ಕೊಂಡ್ರೆ ಆಗ ಮೆಣಸಿನ್ಕಾಯಿನ ನೀಟಾಗಿ ಅದರಲ್ಲಿ ಮುಳುಗಿಸಿದ್ರೆ ಎಲ್ಲ ಕಡೆ ಈವನ್ನಾಗಿ ಕೋಟ್ ಆಗಿರುತ್ತೆ, ಮತ್ತು ಬಜ್ಜಿ ಕೂಡ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಇನ್ನೊಂದು ಟಿಪ್ಸ್ ಅಂತಂದರೆ, ನಾವು ಎಣ್ಣೆ ಕಾಯಕ್ಕೆ ಇಡ್ತೀವಲ್ಲ, ಅದು ಕಾದ ನಂತರ ಪಿಂಚ್ ಆಫ್ ಸಾಲ್ಟು ಮತ್ತೊಂದು ಅರ್ಧ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರು ಒಂದ್ಸತಿ ನೀವು ಹಾಕಿ ನೋಡಿ. ನಾವು ಮಾಡೋವಂತಹ ಪೂರಿ ಅಥವಾ ಬಜ್ಜಿ ಏನೇ ಆದ್ರೂ ಅದು ತುಂಬ ಎಣ್ಣೆಣ್ಣೆ ಅಂತ ಅನ್ಸೋದಿಲ್ಲ, ಪರ್ಫೆಕ್ಟ್ ಆಗಿರುತ್ತೆ. ನೋಡಿ, ಈ ರೀತಿ ನಾನೀಗ ಬಿಸಿ ಎಣ್ಣೆ ಕಾದ ತಕ್ಷಣ ಬಜ್ಜಿ ಎಲ್ಲ ಹಾಕೋತಾ ಇದ್ದೀನಿ. ನೋಡೋಕೆ ಎಷ್ಟು ಚೆನ್ನಾಗಿದೆಯೋ, ರುಚಿ ಕೂಡ ಅಷ್ಟೇ ಚೆನ್ನಾಗಿದೆ. ನೀವೊಂದ್ಸತಿ ಟ್ರೈ ಮಾಡಿ. ಕೆಲವೊಬ್ರು ಒಳಗಡೆ ಸ್ಟಫಿಂಗ್ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ, ಬಟ್ ಜನರಲ್ ಆಗಿ ಮನೆಗಳೆಲ್ಲ ಮಾಡೋಂತಹ ಸಿಂಪಲ್ ಬಜ್ಜಿ ಇದು. ಮೆಣಸಿನ್ಕಾಯಿ ಬಜ್ಜಿ ಸೂಪರ್ ಆಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೀವು ಕೂಡ. ಎಷ್ಟು ಚೆನ್ನಾಗಾಗಿದೆ ನೋಡಿ. ಮಳೆ ಬರ್ತಾ ಇರುವಾಗ ಈ ರೀತಿ ಬಜ್ಜಿ ಮಾಡ್ಕೊಂಡು ತಿನ್ನೋದಕ್ಕೆ ನಿಮ್ಮಲ್ಲಿ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಮನೇಲಿ ಏನೇನು ಸ್ನ್ಯಾಕ್ಸ್ ಮಾಡಿದ್ದೀರಾ ಅಂತ ಕೂಡ ತಿಳಿಸಿ. ಹೀಗೆ ಸಿಂಪಲ್ ಅಡುಗೆ ಸೂಪರ್ ಟೇಸ್ಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.